ಪದ್ಮಮ್ಮ, ಶ್ರೇಯಸ್, ಚೈತನ್ಯ, ಬಲರಾಮನ ದಿನಗಳಿಂದ ಸಾಂಗು 3ನೇ ಹಾಡು ಎಲ್ರಿಗೂ ತುಂಬ ಈಗಾಗಲೇ ಕಾಡುವಂಥ ಹಾಡು, ಎಲ್ರಿಗೂ ಇಷ್ಟ ಆಗುವಂಥ ಹಾಡು. ಆ ಹಾಡು ಪ್ಲೀಸ್ ಲಾಂಚ್ ಮಾಡಿ. ಮತ್ತೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೇಗೆ ಅವಕಾಶ ಸಿಕ್ತು ಇಡೀ ಜರ್ನಿ ಬಗ್ಗೆ ಪ್ಲೀಸ್ ಮಾತಾಡಿ. ಫಸ್ಟ್ಲಿ ಇಲ್ಲೆಲ್ಲ ಬಂದಿರೋ ಮಾಧ್ಯಮದವ್ರಿಗೆ ಆ್ಯಂಡ್ ತಂಡದಲ್ಲಿ ಸಾಕಷ್ಟು ಜನ ಬಂದಿದ್ದೀರಾ, ಎಲ್ರಿಗೂ ನಮಸ್ಕಾರ. ಪೋಸ್ಟರ್ ನೋಡಿ ತುಂಬ ಖುಷಿ ಆಯಿತು ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಫಸ್ಟ್ಲಿ ನನಗೆ ಈ ಆಪರ್ಚುನಿಟಿ ಸಿಕ್ಕಿದ್ದು ಲೇಖಾಯಿಂದ. ಥ್ಯಾಂಕ್ ಯು ಸೋ ಮಚ್ ಲೇಖಾ, ನನ್ನನ್ನು ಈ ಸಾಂಗಿಗೆ ಚೂಸ್ ಮಾಡಿದ್ದಕ್ಕೆ. ಅವ್ರು ನನ್ನನ್ನು ಯಾಕೆ ತಗೊಂಡ್ರು ಅಂತ ನೀವು ಅವ್ರನ್ನ ಕೇಳಬೇಕು. ಆ್ಯಂಡ್ ಚೈತನ್ಯ ಸರ್ ಜೊತೆ ಕೆಲಸ ಮಾಡೋದಕ್ಕೆ ಭಾಳ ಖುಷಿ, ಯಾಕಂದರೆ ಅವರ ಆ ದಿನಗಳು ಸಿನಿಮಾದಿಂದ ನನ್ನ ಫ್ಯಾನು. ಆ್ಯಂಡ್ ಅವರ ಸಿನಿಮಾಗಳ ಜಾನರ್ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಲರಾಮನ ದಿನಗಳು ಅದೇ ಫ್ಲೇವರ್ ತಗೊಂಡೋಗುತ್ತೆ. ಸೊ ಖುಷಿಯಾಗುತ್ತೆ ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದಕ್ಕೆ. ಆ್ಯಂಡ್ ಜಾಸ್ತಿ ಸ್ಪೇಸ್ ಸಿಕ್ಕಿಲ್ಲ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ, ಬಟ್ ಒಂದು ಸಾಂಗ್ ಮೂಲಕ ಕೆಲಸ ಮಾಡಿರೋದು ಖುಷಿ. ದೆನ್ ವೇಣು ಸರ್ ಬಂದಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಆ ಕ್ರೆಡಿಟ್ಸ್ ಅವರಿಗೆ ಹೋಗಬೇಕು. ತಾರಾ ಮ್ಯಾಮ್ ಬಂದಿದ್ದಾರೆ, ತಾರಾ ಮ್ಯಾಮ್ ಖಂಡಿತ ತಿಳಿಸಿ. ನಮ್ಮ ಪದ್ಮಾವತಿ ಪ್ರೊಡಕ್ಷನ್, ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಚೂಸ್ ಮಾಡಿ ನನಗೆ ಯಾವುದೇ ಥರ ಅನ್ಕಂಫರ್ಟಬಲ್ ಆಗದೆ ಇರೋ ಥರ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಆ್ಯಂಡ್ 2 ದಿನ ಸಾಂಗ್ ಶೂಟ್ ಮಾಡಿದ್ದೀವಿ. ಆ 2 ದಿನದಲ್ಲೂ ನನಗೆ ನಿಮ್ಮ ಮಗಳು ಥರ ಟ್ರೀಟ್ ಮಾಡಿ, ನನಗೆ ಯಾವುದಾದ್ರೂ ಅನ್ಕಂಫರ್ಟಬಲ್ ಶಾರ್ಟ್ ಏನಾದರೂ ಇದ್ದರೆ ಅದಕ್ಕೆ ಆರಾಮಾಗಿ ಮಾಡು ಅಂತ ಹೇಳಿ. ಆ್ಯಂಡ್ ಆ ಕಂಫರ್ಟಬಲ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಶ್ರೇಯಸ್ ಬ್ರೋ. ವಿನಯ್ ಸರ್ ಬಂದಿದ್ದಾರೆ. ವಿನಯ್ ಸರ್ನ ನನ್ನ ಸಾಂಗಲ್ಲಿ ಮೀಟ್ ಮಾಡಿದ್ದೆ. ಆ್ಯಂಡ್ ಹಾಯ್ ಸರ್. ದೆನ್ ನಮ್ಮ ಸಾರಿ ಭೂಷಣ್ ಮಾಸ್ಟರ್ ಜೊತೆ ನನಗೆ 2ನೇ ಸಾಂಗ್. ಇನ್ನೊಂದು ಸಾಂಗ್ ನಾನು ಲಕ್ಷ್ಮೀಪುತ್ರದೊಂದು ಸಾಂಗ್ ಮಾಡಿದ್ದೀನಿ. ಸಾರಿ ಸರ್, ನರ್ವಸಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ. ಫಸ್ಟ್ ಆಂಕರ್ ಮರ್ತರು, ನೆಕ್ಸ್ಟ್ ನೀವು ಸಾರಿ. ಭೂಷಣ್ ಮಾಸ್ಟರ್ ಜೊತೆ 2ನೇ ಸಾಂಗ್ ಮಾಡಿದ್ದೀನಿ. ಆ್ಯಂಡ್ KDಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇದರಲ್ಲೂ ಅಷ್ಟೇ ಪ್ರಾಕ್ಟೀಸಲ್ಲಿ. ಆ್ಯಂಡ್ ದಕ್ಷಿತಾ ಆ್ಯಂಡ್ ವಿನೋದ್ ಸರ್ನು ನೆನ್ಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ರಿಹರ್ಸಲ್ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು. ಈಸಿಯಾಗಿ ಮೂವ್ಸ್ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ, ಚೆನ್ನಾಗಿ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನೀವು ಡಾನ್ಸ್ ಮಾಡಬೇಕಾದ್ರೆ ಮುಂದ್ಗಡೆ ಘಟಾನುಘಟಿ ಕಲಾವಿದರೆಲ್ಲರೂ ಇದ್ರು. ಅಫ್ಕೋರ್ಸ್ ನಾವು ಫ್ರೇಮ್ ನೋಡಿದಾಗ ಸೊ ಪರ್ಫಾರ್ಮ್ ಮಾಡ್ತಾ ಇರೋದು. ಯಾರೇ ಡ್ಯಾನ್ಸರ್ ಆದ್ರೂ ಒಂದು ಸ್ವಲ್ಪ ಹಿಂಜರಿಕೆ ಇರುತ್ತೆ, ಹೆಂಗೆ ಇದನ್ನು ಪರ್ಫಾರ್ಮ್ ಮಾಡೋದು ಅನ್ನೋ ಥರ. ಬಟ್ ಆ ಕಂಫರ್ಟ್ ಝೋನ್ ನನಗೆ ಎಲ್ಲರೂ ಟೆಕ್ನಿಷಿಯನ್ಸ್ ಆಗಿರಲಿ, ಆರ್ಟಿಸ್ಟ್ ಆಗಿರಲಿ, ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಅವ್ರುಗಳು ಅಷ್ಟೇ ತುಂಬ ಚೆನ್ನಾಗಿ ಕೋಪಪ್ ಮಾಡಿದ್ರು ಮಾಡುವಾಗ. ವಿನೋದ್ ಸರ್ ಜೊತೆ ಜಾಸ್ತಿ ಸಿಗಲಿಲ್ಲ ಸ್ಪೇಸ್, ಬಟ್ ಮೀಟ್ ಮಾಡಿದ್ದು ಫಸ್ಟ್ ಟೈಮ್ ಸರ್ನ. ಅವರು ಅಷ್ಟೇ ತುಂಬ ಜೋಗಿಯಾಗಿ ಚೆನ್ನಾಗಿ ಮಾತಾಡ್ಸಿದ್ರು, ಆರಾಮಾಗಿ ಮಾಡೋ ಥರ ಕಂಫರ್ಟ್ ಫೀಲ್ ಕೊಟ್ಟರು. ಎಸ್, ಮತ್ತೆ ನಾನು ನಿಮ್ಮನ್ನ ಕರಿತೀನಿ ವಂದಿತಾ ಅವರೇ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಒಂದೆರಡು ಮೀಟಿಂಗು, ಶೂಟಿಂಗು, ಆಮೇಲೆ ಮೇಡಮ್ ನೀವು ಎಲ್ಲ ಪಿಕ್ಚರ್ ಆಗುತ್ತೆ, ಇದೇನು ಹೊಸದಲ್ಲ ಮೇಡಮ್. ನಾನು ಎಷ್ಟೊಂದು ಸ್ಟೇಜಲ್ಲಿ ಹೇಳಿದ್ದೀನಿ, ಇದು 2ನೇ ಸರಿ 3ನೇ ಸರಿ ಇರಲಿ ಪರವಾಗಿ. ಇದು ಯೂಸ್ ಟು ಇಟ್, ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಇವರು ಹೇಳಿದ್ರು ಇಬ್ಬರು ಕಾರಣ ಅಂತ, ಒಂದು ಏನೋ ಕೊರಿಯೋಗ್ರಫಿ ಮತ್ತೆ ಒಂದಿದ್ದವರು ಏನೋ ಅದರಿಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಅದಕ್ಕಿಂತ ಚೆನ್ನಾಗಿ 3 ಜನ ಕಾರಣ ಅಂತ ಅನ್ಕೋತೀನಿ. ಮೇಜರ್ ಆಗಿ ನಮ್ಮ ವೇಣು ಸರ್, ಅವರು ಅಷ್ಟು ಬ್ಯೂಟಿಫುಲ್ ಆಗಿ ಅದನ್ನು ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ. ಸರ್ ಬಂದಿಲ್ಲ, ಇನ್ನೂ ಡಿಲೇ ಆಗ್ಬೋದು. ತುಂಬ ಥ್ಯಾಂಕ್ ಯು ವೇಣು ಸರ್. ತುಂಬ ಚೆನ್ನಾಗಿ, ತುಂಬ ಕೋಆಪರೇಟಿವ್ ಆಗಿ, ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಶೂಟ್ ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ಚೈತನ್ಯ ಸರ್ ಜೊತೆ ಎಕ್ಸ್ಪೀರಿಯನ್ಸ್ ಏನಂದರೆ, ನಾನು ಯೂಶಲಿ ಕೆಲಸ ಮಾಡಿದ್ದೀನಿ, ಡೈರೆಕ್ಟರ್ಗಳು ತುಂಬ ಅರಿಬರಿ ಟೆನ್ಷನ್ ಹಂಗಿರ್ತಾರೆ, ಅವ್ರು ತುಂಬ ಕಾವಾಗಿರ್ತಾರೆ. ಏನು ಬೇಕು ಹೌದಾ, ಓಕೆ ಮಾಡಿ, ಹೌದಾ ನೀವು ಈ ಕಡೆ ಬೇಕಾ ಬನ್ನಿ ಅಷ್ಟೇ ಇರ್ತಾ ಇರ್ತಾರೆ. ನಾವು ಏನು ಸಿಂಪಲ್ ನಮಗೆ, ಬಟ್ ಅಷ್ಟು ಕಾಮ ಕೆಲಸ ಮಾಡ್ತಾರೆ.
ಅವ್ರ ಜೊತೆ ನಿಮ್ಮ ಜೊತೆ ಕೆಲಸ ಮಾಡಿದ ನನಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸು. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಆ್ಯಂಡ್ ಥ್ಯಾಂಕ್ ಯು. 2ನೇ ಸಾಂಗ್ ನಾನು ಕೊಟ್ಟಿದ್ದಕ್ಕೆ, ಆಫ್ಟರ್ ಟಾಟಾ ಸಾಂಗ್ ಆದಮೇಲೆ 2ನೇ ಸಾಂಗ್ ನಾನು ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಶ್ರೇಯಸ್ ಪದ್ಮಾವತಿ ಕೂಡ ಥ್ಯಾಂಕ್ ಯು ಸೊ ಮಚ್. ಇನ್ನೇನು ಸಾಂಗ್ ಚೆನ್ನಾಗಿ ಬಂದಿದ್ರೆ, ನಿಮ್ಗೆ ಇಷ್ಟ ಆಗಿದ್ರೆ ಥ್ಯಾಂಕ್ಸ್. ಎಸ್ ಭೂಷಣ್ ಸರ್, ನೀವು ಇದು ಕುಡಿಯಪ್ಪ ನೀನು ಅಂತ ಕುಡಿಯುವ ಖುಷಿ ಅನ್ನಿಸ್ತು. ಈ ಪಿಕ್ಚರ್ ಪ್ರಾರಂಭ ಆಗೋದಕ್ಕೆ ಮುಂಚೆ ಶ್ರೇಯಸ್ ಮತ್ತೆ ಶ್ರೀಮತಿ ವಿನೋದ್ ಪ್ರಭಾಕರ್ ಅವರಿಬ್ರು ನಮ್ಮ ಮನೆಗೆ ಬಂದಿದ್ರು. ಆದ್ರೆ ಇನ್ನು ಮನೆ ನಮ್ದು ಫಿನಿಶ್ ಆಗ್ತಾ ಇತ್ತು. ಅಂದ್ರೆ ಕೂತ್ಕೊಳ್ಳೋ ಕೂಡ ಜಾಗ ಇರ್ಲಿಲ್ಲ. ನಾವು ಚೇರ್ ಕೊಡ್ಬೇಕು ಅಂತಂದ್ರೆ ಇಲ್ಲಪ್ಪ ಕೂಡ್ಸೋದು ಅಂತ ಅಲ್ಲಿಗೆ ಬಂದ್ರು. ಅಲ್ಲಿಗೆ ಬಂದು ಇದನ್ನ ಕಥೆನೆಲ್ಲ ಹೇಳಿ ವೇಣು ಅವ್ರಿಗೆ ಮಾಡಬೇಕು ಅಂತ ಹೇಳಿ, ಅದಕ್ಕೆ ವೇಣು 2 ಮುಖ್ಯ ಕಾರಣ ಇತ್ತು. ಒಂದು, ವಿನೋದನ್ ಜೊತೆ ಫಸ್ಟ್ ಸಿನಿಮಾ ಮಾಡ್ತಿರೋದು ವೇಣು. ಇನ್ ಮತ್ತೆ ಚೈತನ್ಯನ್ ಜೊತೆ ಮತ್ತೆ ಸಿನಿಮಾ ಮಾಡ್ತಿರೋದು. ಯಾಕಂದ್ರೆ ಚೈತನ್ಯ ಒನ್ ಆಫ್ ದಿ ಫೇವರೇಟ್ ಡೈರೆಕ್ಟರ್ಸ್ ಅಲ್ಲಿ ಒಬ್ರು ವೇಣುಗೆ. ಆ 2 ಕಾರಣದಿಂದ ಒಪ್ಕೊಂಡ್ವಿ. ಅವಾಗ ಪದ್ಮನ್ ಬಗ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ. ಪದ್ಮ ಬರೋದ್ ಮುಂಚೆ ಶ್ರೇಯಸ್ ಹೇಳಲೇಬೇಕು, ಒಳ್ಳೆ ಪ್ಯಾಷನ್ ಇರುವಂತ ಒಬ್ಬ ಪ್ರೊಡ್ಯೂಸರ್, ಇಂಟ್ರೆಸ್ಟ್ ಇರುವಂತ ಒಂದು ಪ್ರೊಡ್ಯೂಸರ್. ಸಿನಿಮಾ ಅಂತಂದ್ರೆ ಒಬ್ಬ ಆಡಿಯನ್ಸ್ ಆಗಿ ಎಂಜಾಯ್ ಮಾಡುವಂತ ಒಬ್ಬ ಪ್ರೊಡ್ಯೂಸರ್. ಈಗಲೂ ಕೂಡ ಹಾಡುಗಳೆಲ್ಲ ಬರ್ತಾ ಇದ್ರೆ ಅವ್ನು ವಿಸಿಲ್ ಹಾಕೊಂಡು ಕೂತಿದ್ದ ಹಿಂದೆ. ನೀನ್ ಡ್ಯಾನ್ಸ್ ಮಾಡ್ತಿದ್ರೆ ನಾನು ಅಂತಂದ್ರೆ ಇವನು ಅಂತ ಅವ್ರ ಜೊತೆಗೆ ನನಗೆ ಅಂದ್ರೆ ವಿನೋದ್ನ ನಿಜವಾದ ಅಭಿಮಾನಿಗಳಲ್ಲಿ ಶ್ರೇಯಸ್ಸು ಕೂಡ ಒಬ್ಬ. ಯಾಕಂದ್ರೆ ನಿನ್ ಬಗ್ಗೆ ಎಷ್ಟು ಮಾತು ಕೇಳಿದೀನಿ ಅವನ ಬಾಯಲ್ಲಿ ಅಂದ್ರೆ ವಿನೋದ್ ಸರ್ ಅಂದ್ರೆ ಹೀರೋ ನಾನು ಸ್ವಲ್ಪ ತಾನೇ ಗೊತ್ತು ಕಣೋ. ಅವ್ರ ಅಪ್ಪಾಜಿ ಜೊತೆ ನಾನು ಆಕ್ಟ್ ಮಾಡಿದ್ದೀನಿ, ಅಷ್ಟು ಬಿಟ್ರೆ ವಿನೋದನ್ ಜೊತೆ ನಾನು ಯಾವ ಸಿನಿಮಾನು ಆಕ್ಟ್ ಮಾಡಿಲ್ಲ ಇದುವರೆಗೂ. ಬಟ್ ನನಗೆ ವ್ಯಕ್ತಿಗತ ಪರಿಚಯ ಇಲ್ಲ, ಆದ್ರೆ ಆತನ ಬಗ್ಗೆ ನನ್ಗೆ ಗೌರವ ಇದೆ. ಯಾಕಂದ್ರೆ ಒಳ್ಳೆ ಆರ್ಟಿಸ್ಟು, ಒಳ್ಳೆ ಕಲಾವಿದ, ಒಳ್ಳೆ ಮನುಷ್ಯ. ಅದರಿಂದ ನನಗೆ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಬಟ್ ಇವನಿತ್ರ ನೀನ್ ಬಯೋಡಾಟ ಕೇಳಿ ನಾನು ಇನ್ನೂ ಹತ್ರ ಆಗ್ಬಿಟ್ಟೆ. ಏನೋ ನನಗೆ ತುಂಬಾ ಗೊತ್ತು ವಿನೋದ್ ಪ್ರಭಾಕರ್ ಅನ್ನೋ ತರ. ಯಾಕಂದ್ರೆ ಶ್ರೇಯಸ್ ಸತಿ ಹೇಳಿದ್ದ ನಾನು ನಿನ್ ಬಗ್ಗೆ. ಆಮೇಲೆ ಪದ್ಮನ್ ಬಗ್ಗೆ ಅಂತೂ ತುಂಬಾ ಖುಷಿ ಅನ್ಸುತ್ತೆ. ಒಂದು ಇನ್ನೋಸೆಂಟ್ ಹೆಣ್ಮಗಳು, ಪದ್ಮಾವತಿ ಜಯರಾಮ್ರವರು. ತುಂಬಾ ಖುಷಿ ಅನ್ಸುತ್ತೆ. ಒಬ್ಬ ಹೆಣ್ಣು ಮಗಳು ಯಾವ್ದಾದ್ರು ಒಂದು ಕೆಲಸ ತಗೊಂಡ್ರೆ ಮೊದಲನೇದಾಗಿ ಅವನ ಹೆಂಡತಿ, ಆಕೆ ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಕಮಿಟ್ಮೆಂಟ್ ಆಗಿ ಬಂದು ಮಾತಾಡಿ. ಆ ಸೆಟ್ಟಲ್ಲೂ ಅಷ್ಟೇ, ನಾನು ಒಂದ್ಸತಿ ನಿಮ್ಮ ಶೂಟಿಂಗ್ ಹತ್ರ ಮೈಸೂರಿಗೆ ಬಂದಿದ್ದೆ. ನಮ್ಮ ಮನೆ ಪಕ್ಕದಲ್ಲೇ ನೀವು ಶೂಟಿಂಗ್ ಮಾಡ್ತಿದ್ರಿ ಮೈಸೂರಲ್ಲಿ. ಸೊ ಅದರಿಂದ ಯೂಶಲಿ ವೇಣು ಸೆಟ್ಟಿಗೆ ನನ್ನ ಕರೆಯಲ್ಲ, ನಾನು ಹೋಗಲ್ಲ. ಯಾಕಂದ್ರೆ ನನಗೆ ಸಂಬಂಧ ಇರಬೇಕಾದ್ರೆ, ಯಾಕಂದ್ರೆ ಅವರು ಸ್ವಲ್ಪ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ನನ್ನ ಮಾತಾಡ್ಸೋದೇ ಇಲ್ಲ ವೇಣು ಸೆಟ್ಟಿಗೆ ಹೋದ್ರೆ. ಸೊ ಅದರಿಂದ ನಾನು ಹೋಗೋದಿಲ್ಲ. ಬಟ್ ಅಲ್ಲಿ ನಮ್ಮನೆ ಪಕ್ಕದಲ್ಲೇ ಇದ್ದಿದ್ದಕ್ಕೆ ನೀವು ಬನ್ನಿ ಅಂತ ನೀವು ಕರೆದಿದ್ದಕ್ಕೆ ಹೋಗಿ ಬಂದೆ. ಅಲ್ಲಿ ಇವನ ಹೆಂಡತಿ ಎಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿರೋದು. ಆಮೇಲೆ ಅಲ್ಲಿ ನಾನು ಪದ್ಮನ್ನ ನೋಡ್ತೀವಿ. ಪದ್ಮಾವತಿಯವರನ್ನ ಪದ್ಮ ಅಂತ ಕರೆದಿದ್ರು ಈ ವೇಣು ಮತ್ತೆ ಚೈತನ್ಯನೇ ಅನ್ಸುತ್ತೆ. ಅಂದ್ರೆ ಒಂದು ತಾಯಿ ತರ ಅವರನ್ನ ಕರೆದ್ರು. ಬಟ್ ಈಗ ನಿಜವಾಗ್ಲೂ ತಾಯಿ ನೀವು, ಇಡೀ ನಿಮ್ಮ ಟೀಮಿಗೆ ನಿಜವಾಗ್ಲೂ ತಾಯಿ ಸ್ಥಾನದಲ್ಲಿ ನಿಂತು ನೀವು ಆ ಪಿಕ್ಚರ್ನ ನಡೆಸಿದಿರಿ. ತುಂಬಾ ಖುಷಿ ಅನ್ಸುತ್ತೆ. ಇದ್ರ ಮಧ್ಯೆ ಒಂದ್ಸತಿ ಬಹುಶಃ ಪಿಕ್ಚರ್ ಎಲ್ಲ ಮುಗಿದ್ಮೇಲೆ ವೇಣು, ಚೈತನ್ಯ ಮತ್ತೆ ಪದ್ಮ 3 ಜನ ಬಾಂಬೆಗೆ ಹೋಗ್ತೀರಲ್ಲೇನು, ಏನೋ ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಹೋಗ್ತಾರೆ. ವಿನೋದ ನಿಮ್ಗೆ ಗೊತ್ತಿಲ್ಲ ಈ ವಿಷಯ. ಏನಾಯ್ತು ಅಂತಂದ್ರೆ ವೇಣು ಮತ್ತೆ ನನಗೆ ಏರ್ಪೋರ್ಟ್ ತಲುಪಿದ ಮೇಲೆ ವೇಣು ಫೋನ್ ಮಾಡ್ತಾರೆ ನನಗೆ, ನಮ್ಮನ್ನ ಸೆಕ್ಯೂರಿಟಿ ಅವ್ರು ಬಿಡ್ತಾ ಇಲ್ಲ ಅಂದ್ರೆ ನಾನು ಏನಮ್ಮ ಅಂತಾನೆ ಮಾತಾಡೋದು, ನಮ್ಮ ಯಜಮಾನ ಅಮ್ಮ ಅಂತಾನೆ ಮಾತಾಡೋದು. ಅಮ್ಮ ನಮ್ಮನ್ನು ಬಿಡ್ತಾ ಇಲ್ಲ ಒಳಗಡೆ, ನೀನು ಯಾರಿಗಾದ್ರೂ ಇದ್ರೆ ನೋಡು, ಪ್ರೋಟೋಕಾಲ್ ಎಲ್ಲ ಇದ್ರೆ ದಯವಿಟ್ಟು ಹೇಳು ಅಂತಂದ್ರು. ಹೌದಾ, ನಿಮ್ಗೆ ಯಾಕೆ ಬಿಡ್ತಾ ಇಲ್ಲ? ಅದೇ ಬಲರಾಮನ ದಿನದ ಪ್ರೊಡ್ಯೂಸರ್ ಅಂತ ಏನು ಬಿಡ್ತಾ ಇಲ್ವಾ ಆ ಥರದ ಸಿನಿಮಾ ಅಂತ ಹೇಳಿ? ಏನಾದ್ರು ಆ ಥರದ್ದು ಏನಾದ್ರು ಇದೆಯಾ? ನಿಮ್ಮ 3 ಜನದ ಮೇಲೆ ಅನುಮಾನ ಇದೆಯಾ ಅಂತ ನನಗೆ ಏನೇನೋ ಥಾಟ್ಸ್, ನನಗೆ ಆಲೋಚನೆಗಳು ಏನಿರ್ಬೋದು ಅಂತ. ಸರಿ ಆಯ್ತು, ಇವರು ಏನಿರ್ಬೋದು ಅಂತ ಹೇಳಿ ಆ ಪ್ರೋಟೋಕಾಲ್ ಅವ್ರಿಗೆಲ್ಲ ನಾವು ಹೇಳೋ ಅಷ್ಟರಲ್ಲಿ ಏನಾಗಿತ್ತು ಅಂತಂದ್ರೆ, ಸದ್ಯ ಏನಾಗಿತ್ತು ಅಲ್ಲಿ ಅಂದ್ರೆ ಇವರು ಆಧಾರ್ ಕಾರ್ಡೇ ತಗೊಂಡೋಗಿರ್ಲಿಲ್ಲ. ಅವ್ರಲ್ಲ ಬೇರೆಯವ್ರದ್ದು ಇಟ್ಕೊಂಡಿದ್ರಂತೆ. ಮೋಸ್ಟ್ಲಿ ಅವ್ರ ಸೊಸೆಯದೋ ಅವ್ರ ಮಗಂದೋ ಯಾರ್ದೋ ಇಟ್ಕೊಂಡಿರ್ತಾರೆ. ಸೊ ಅವ್ರನ್ನ ಬಿಡ್ತಾ ಇರಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಆ ಟಿಕೆಟ್ನ ಬುಕ್ ಮಾಡಿದವ್ರು ಯಾರು ಅಂತ ನೀನು ಕೇಳಬೇಕು. ಆ ಟಿಕೆಟ್ನ ಬುಕ್ ಮಾಡಿದವರು ಅಂದ್ರೆ ಆನ್ಲೈನ್ನಲ್ಲಿ ಬುಕ್ ಮಾಡಿದ್ರೆ ನಮಗೆ ಟ್ರಾವೆಲ್ ಏಜೆಂಟ್ಗಿಂತ ಕಮ್ಮಿ ದುಡ್ಡು. ಯಾವತ್ತೇಜು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಕಮ್ಮಿ ದುಡ್ಡಿಗೆ ಸಿಗುತ್ತೆ ನಮಗೆ. ಒಂದು 5,000 ರೂಪಾಯಿ ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ 3,500 ರೂಪಾಯಿ ಅಥವಾ 3,500 ರೂಪಾಯಿ ಈ ಥರ ಸಿಗುತ್ತೆ. ದುಡ್ಡು ಉಳಿಸ್ಬೋದು ಅಂತ ಹೇಳಿ ನಮ್ಮ ನಿರ್ದೇಶಕರು ಪಾಪ ಕಷ್ಟಪಟ್ಟು ಅವರ ವೆಬ್ಸೈಟಿಂದ ಆನ್ಲೈನಲ್ಲಿ ಬುಕ್ ಮಾಡಿದ್ರು.
ಆಮೇಲೆ ನಮ್ಮ ಪ್ರೋಟೋಕಾಲರ್ ಹೋದ್ರು, ಮೇಡಮ್ ಅದೇ ನೋಡಪ್ಪ ಅದೇನೋ ಅವ್ರನ್ನ ಬಿಡ್ತಾ ಇಲ್ವಂತೆ, ಅವ್ರ ಆಧಾರ್ ಕಾರ್ಡ್ ಬೇಕಾದ್ರೆ ಹೆಂಗಾದ್ರು ತರಿಸ್ಕೊಂಡ್ಬಿಡ್ತೀವಿ, ಇದರಲ್ಲಿ ವಾಟ್ಸಪ್ಪಲ್ಲಿ ತರಿಸ್ಕೊಡ್ತೀವಿ, ಅದು ಹೆಂಗ ಬಿಡ್ಬೋದು ಮೇಡಮ್, ಅವ್ರು ವಾಟ್ಸಪ್ಪಲ್ಲಿ ತರಿಸ್ಕೊಂಡ್ರು ಬಿಡ್ಬೋದು, ಆದರೆ ಟಿಕೆಟ್ ಇವತ್ತಿಂದಲ್ಲ ಮೇಡಮ್, ಮುಂದಿನ ತಿಂಗಳದು. ಇಷ್ಟು ಅಡ್ವಾನ್ಸ್ ನಮ್ಮ ಡೈರೆಕ್ಟ್ರು, ಸಾಧ್ಯನೇ ಇಲ್ಲ. ಅವನ ಪ್ರಕಾರ ಈ ಸಿನಿಮಾ ರಿಲೀಸ್ ಆಗೋಗಿದೆ. ನಾವೆಲ್ಲ ಸುಮ್ಮನೆ ಅಂದ್ರೆ ಅವನ ಇಮ್ಯಾಜಿನೇಷನ್ ಅಲ್ಲಿ ನಾವು ಹಿಂದೆ ಒಂದು ಪಿಕ್ಚರ್ ಮುಂದಕ್ಕೆ ಹೋಗ್ಬಿಟ್ಟು ನಾವು ಹಿಂದಕ್ಕೆ ನೋಡ್ತಾ ಇರ್ತೀವಲ್ಲ, ಟೈಮ್ ಟ್ರಾವೆಲರ್ ಈ ತರ ಟೈಮ್ ಟ್ರಾವೆಲ್ ತರ ನಾವು ಹಿಂದೆ ಈ ತರ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಆವಾಗ ವಿನೋದ್ ಭೂಷಣ್ ಎಲ್ಲ ಡ್ಯಾನ್ಸ್ ಮಾಡಿದ್ರು, ಆವಾಗ ವಂದಿತಾ ಈ ತರ ಡ್ಯಾನ್ಸ್ ಮಾಡಿದ್ವಿ, ಪೋಸ್ಟರ್ ಅವಳದೇ ಜಾಸ್ತಿ ಹಾಕಿದ್ರು, ಅದೆಲ್ಲ ಅವ್ನಿಗೆ ಅವಾಗ ಬರ್ತಾ ಇರುತ್ತೆ. ಇಲ್ಲ ಅಮ್ಮ 50 ಡೇಸ್ ಆಗೋಗಿದೆ, 100 ಡೇಸ್ 50 days ಆಗೋಗಿದೆ, 100 days ಶೀಲ್ಡ್ ಕೊಡಕ್ಕೆ ನಾನು ಬಂದಿದ್ದೀನಿ. ತುಂಬಾ ನಿಜವಾಗ್ಲೂ ಹೇಳ್ತೀನಿ, ಇವ್ರು 3 ಜನ, ಪದ್ಮ, ಚೈತನ್ಯ ಹಾಗೂ ವೇಣು ಮತ್ತೆ ಮಗ ನೀನು, ತೇಜು ಅವಾಗ ಇರ್ತಿದ್ದ ಅಫ್ಕೋರ್ಸ್. ಇವರು ಇಷ್ಟೋ ಜನ 3 ಜನ ನನ್ನ ಇಡೀ ಚಿತ್ರವನ್ನ ತಗೊಂಡು ಹೋಗಿದ್ದ ರೀತಿ, ಮತ್ತೆ ವಿನೋದ್ ಅದರಲ್ಲಿ ತುಂಬಾ 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 ಚೆನ್ನಾಗಿ ಮಾಡಿದ್ಯ ಮಗ. ಎಷ್ಟು ಸತಿ ಹೇಳಿದ್ದಾರೆ ಅಂದ್ರೆ ವೇಣು ನಿನ್ ಬಗ್ಗೆ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ. ಐ ಥಿಂಕ್ ಚೈತನ್ಯಂಗೆ ಅದೊಂದು ಮಾಯಾಜಾಲ ಇದೆ. ನನಗೆ ಭೂಷಣ್ ಅವ್ನಿಗೆ ಏನೋ ಕೋಪನೇ ಬಂದಿಲ್ಲ, ಅವನಷ್ಟು ಚೆನ್ನಾಗಿದ್ದ, ಅಷ್ಟು ನಗ್ನಗ್ತಾ ಇದ್ದ ಅಂತ ಸುಳ್ಳು ಹೇಳಿದ್ ನೋಡಿ ಭೂಷಣ್ ಬಗ್ಗೆ. ನನಗೆ ಇನ್ನೊಂದು ಭೂಷಣ್ ಬಗ್ಗೆ ಅನುಮಾನ ಬಂದ್ಬಿಟ್ಟು, ಅಲ್ಲ ಸಾಂಗ್ ಅಂತ ಅವ್ನು ಏನು ಮಾತಾಡಿಲ್ಲ ಮಗ, ಅದ್ರಲ್ಲಿ ಮೈಕೆಲ್ಲ ಹೊಡೆದಾಕ್ಬಿಟ್ಟು ಕಣೋ, ಕೇಳೋ ಶೂಟಿಂಗ್ ಅಲ್ಲಿ ಅವ್ನ ಕೋಪ ಬಂದ್ರೆ ಇದೆಲ್ಲ ಕೆಂಪಗಾಗ್ಬಿಟ್ಟು ಈ ಮೈಕ್ ಇದ್ರೆ ಅದಕ್ಕೆ ಥಬಾರ್ ಅಂತ ಹೊಡೆದು, ಏನ್ ವಿನೋದ ಪಾಪ ಭೂಷಣ ನಿನ್ಗಿದೆಲ್ಲ ಗೊತ್ತಿಲ್ಲ ಮಗನೇ, ತುಂಬಾ BP ಎಲ್ಲ ಬಹಳ ಹೈಯಲ್ಲಿದೆ, ಏನೋ ಒಂದಿದ್ದನ್ನ ನೋಡಿ BP ತಣ್ಣಗಾಗಿದೆ, ಅದರಿಂದ ಆ ಸಾಂಗು ಆಗಿದ್ದೇ ಗೊತ್ತಿಲ್ಲ. ಪ್ರಿಯಾನಂದ್ ಅವ್ರನ್ನ ಮರ್ತು ಬಿಟ್ರಿ. ಪ್ರಿಯಾನಂದ್ ನನಗೆ ಆ ಹೆಣ್ಮಗಳದ್ದು ಗೊತ್ತೇ ಇದೆ, ಅವ್ರು ಇದ್ದಾಗಲೇ ನಾನು ಜಾಸ್ತಿ ಬರಬೇಕಿತ್ತು ಶೂಟಿಂಗ್ಗೆ, ಬಂದಿದ್ರೆ ಡೈರೆಕ್ಟ್ ಹೆಂಗಿರ್ತಿದ್ದ ಅಂತ ನೋಡ್ತಿದ್ದೆ ನಾನು. ಬಟ್ ತುಂಬಾ ಖುಷಿ ಅನ್ಸುತ್ತೆ, ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ರೀ, ಎಲ್ಲರ ಬಾಯಲ್ಲೂ ಕೂಡ. ಎಲ್ಲೋ ಅಲ್ಲಿ ಹರಿ ಅವ್ನು ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದ್ದಾನೆ, ಬಾರು ಇವಾಗ ಎಡಿಟರ್ ನಮ್ಮ ಹರಿ ತುಂಬಾ ಚೆನ್ನಾಗಿ, ಅಂದ್ರೆ ಅಲ್ಲಿ ಬಾಂಬೆಲಿ DI ಮಾಡಕ್ ಹೋಗಿದ್ದಾರೆ, ಇವತ್ತು ಸಂಜೆ ಇಲ್ಲಿ ಬೆಂಗಳೂರು ಬರ್ತಾ ಇದ್ದಾರೆ. ಎಲ್ಲರ ಬಾಯಲ್ಲೂ ಒಂದೇ ವಿಚಾರ, ಈ ಪಿಕ್ಚರ್ ಕ್ಲಾಸಿಕ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ನನಗಂತೂ ಎಷ್ಟು ಕ್ಯೂರಿಯಾಸಿಟಿ ಬೆಳೆಸಿದೆ ಅಂತ ಫಸ್ಟ್ ನೋಡ್ಬೇಕು ಈ ಪಿಕ್ಚರ್ನ ಅಂತ ಹೇಳಿ. ಆಮೇಲೆ ಈ ಚಿತ್ರದ ಸಂಗೀತ ನಿರ್ದೇಶಕರು ನಮ್ಮ ಪ್ರವೀಣಿಗೆ ನಾನು 3-4 ಸತಿ ಹೇಳಿದ್ದೀನಿ, ಚೈತನ್ಯಂಗೂ ಹೇಳಿದ್ದೀನಿ, ಭಾರತ ದೇಶದಲ್ಲಿ ಅತ್ಯಂತ ದುಬಾರಿ ಸಂಗೀತ ನಿರ್ದೇಶಕರು ಯಾರಾದ್ರೂ ಇದ್ರೆ ಅದು ಸಂತೋಷ್ ನಾರಾಯಣರು. ಅತ್ಯಂತ ಬ್ಯುಸಿ, ಅತ್ಯಂತ ದುಬಾರಿ. ಇವಾಗ ಅದರ ಕೈಗೆ ಎಟಕದ ಒಂದು ಸಂಗೀತ ನಿರ್ದೇಶಕರು ಅಂತ ನಿರ್ಮಾಪಕರಿಗೆ ಈಗಾಗಲೇ ಅರ್ಥ ಆಗಿದೆ ಅವರಿಗೆ. ಆದ್ರಿಂದ ಅಂಥ ಸಂಗೀತ ನಿರ್ದೇಶಕರನ್ನ ಕನ್ನಡಕ್ಕೆ ಕರ್ಕೊಂಡು ಬಂದು ಪರಿಚಯ ಮಾಡಿ ಅವರ ಕೈಯಲ್ಲಿ ಒಂದು ರೀತಿಯಾದ ಬೀಚ್ ಸಾಂಗ್ಸ್ ಅನ್ನೆಲ್ಲ ಹಾಕಿಸಿ ಆ ಮ್ಯೂಸಿಕ್ ನ ಮಾಡಿಸಿರೋದು ಕೂಡ ಶ್ರೇಯಸ್, ಅದು ನಿನಗೆ ಸಲ್ಲಬೇಕು, ನಿನಗೆ ವಿನೋದ್ ಅಂತ. ಯಾಕಂದ್ರೆ ನೀವಿಬ್ಬರೇ ಡಿಸೈಡ್ ಮಾಡಿದ್ದಂತೆ ಇವರೇ ಬೇಕಂತ ಹೇಳಿ. ಕಂಗ್ರ್ಯಾಚುಲೇಷನ್ ಸರ್, ಬನ್ನಿ ಹತ್ರ ಬನ್ನಿ ಸರ್. ಸರ್ ಇರು ಸರ್, ಬನ್ನಿ ತಾರಾ ಮೇಡಮ್ ಹಿಂದೆ ಅಲ್ಲಿ